ನಾನು ಮೊನ್ನೆನೂ ಹೇಳಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದಿಸೋಣ, ಲೂಟಿ ಹೊಡೆಯೋ ಕೆಲಸ ಮಾಡಿದ್ರೆ ನಾನು ಬಾಯಿ ಮುಚ್ಕೊಂಡಿರ್ಬೇಕಾ? ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದು ಜಾತಿಯಲ್ಲಿ ಹೇಳಲ್ಲ, ನಾನು ಒಕ್ಕಲಿಗರು ಇನ್ನೊಂದು ಅಂತ ಹೇಳಲ್ಲ. ಈಗೇನೋ ಶುರು ಮಾಡೋರಲ್ಲ, ಅದೆಂಥದ್ದು ಅದು ಇವ್ರದ್ದೆಲ್ಲ ನಾಟಕ. ನಾನು ಎಂದೂ ಸಹ ಜಾತಿಯ ಹೆಸರನ್ನ ರಾಜಕಾರಣ ಮಾಡಿಲ್ಲ. ನಾನು ರಾಜಕೀಯಕ್ಕೆ ಬಂದ ದಿವಸದಿಂದ ನಾನು ಮನೆ ಹತ್ರ ಬರ್ತಕ್ಕಂಥವ್ರು ಯಾವ ಜಾತಿ ಅಂತ ಕೇಳಲ್ಲ. ಅವ್ರ ಕಷ್ಟ ಸುಖಗಳು ಈ ಸರ್ಕಾರ ಮಾಡದೇ ಇದ್ದರು ಅವ್ರ ಸಂಕಷ್ಟಕ್ಕೆ ಇವತ್ತು ಸಹಾಯ ಮಾಡಿರ್ತಕ್ಕಂಥವ್ ನಾನು ಎಂದೂ ಸಹ ಜಾತಿ ರಾಜಕೀಯ ಮಾಡಿದವನಲ್ಲ. ಇದನ್ನು ಯಾತಕ್ಕೆ ಪದೇ ಪದೇ ಹೇಳ್ತೀರಿ? ಈಗ ನೀವು ಯಾತಕ್ಕೆ ಜಾತಿ ರಾಜಕೀಯ ಒಂದು ಕಡೆ ಹೇಳ್ತೀರಿ, ನೀವೇ ಇದು ಎಂಥದ್ದು ಈಗ ಗೃಹ ಜ್ಯೋತಿ ಅದಕ್ಕೆಲ್ಲ ಜಾತಿ ಯಾಕೆ ಕೇಳ್ತಾ ಇದ್ದೀರಿ? ಯಾವ ಕಾರಣಕ್ಕೆ ಕೇಳ್ತಾ ಇದ್ದೀರಿ? ಜಾತಿ ಯಾಕೆ ಬೇಕು ನಿಮಗೆ? ಹಿಂದೂ ಅಂತ ಹಾಕಿದ್ರು ಸಾಕಲ್ವಾ? ನಾವು ಪಾಸ್ಪೋರ್ಟಿಗೆ ಮಾಡಿಸ್ಬೇಕಾದ್ರೆ ಜಾತಿ ಒಕ್ಕಲಿಗ ಅಂತ ಹಾಕ್ತೀವ, ಪಾಸ್ಪೋರ್ಟಿಗೆ ಹಿಂದೂ ಅಂತ ಕೇಳ್ತಾರೆ, ನ್ಯಾಷನಾಲಿಟಿ ಕೇಳ್ತಾರೆ. ಇವರು ಜಾತಿ ಯಾವುದು ಇದೆಲ್ಲ ಏನಕ್ಕೆ ಕಾರಣಕ್ಕೆ ಕೇಳ್ತಾವ್ರೆ? ಅಲ್ಲಿ ಕೂರಿಸ್ಕೊಂಡು ಮಾಡ್ತಾವ್ರಲ್ಲ, ಅಲ್ಲಿ ನೆಕ್ಸ್ಟ್ 28ಗೆ ಹೆಂಗೆ ಹೊಡಿಬೇಕು ಅಂತೇಳಿ ರಾಜ, ಅದಕ್ಕೆ ಮಾಡೋದಕ್ಕೆ ಇವೆಲ್ಲ ಕೇಳ್ತಾವ್ರ? ಜನ ಅರ್ಥ ಮಾಡ್ಕೊಳ್ಳಿ, ಇವರಂಥ ಬೋಗಸ್ಸು ಇನ್ನೊಬ್ರು ಸಿಗೋಕ್ಕೆ ಸಾಧ್ಯ ಇಲ್ಲ. ಈಗ ಅದೆಂಥದ್ದು ಮತ್ತೆ KSRTCದು ಬೆಲೆ ಜಾಸ್ತಿ ಮಾಡ್ತಾರಂತೆ, ಟಿಕೆಟ್ ಬೆಲೆ ಈಗೆಲ್ಲ ಇಳೀತದಲ್ಲ ಇನ್ನೊಂದು ವಾರ. ಈಗಾಗಲೇ ಎಲ್ಲ ಇದು LPG ದರ ಇಳಿಸಿದ್ರು, ಈಗ ಪೆಟ್ರೋಲ್ದು ದರ ಇಳೀತದೆ. ಇದಕ್ಕೆ ನೀವು ಇಳಿಸ್ಬೇಕು ಏರಿಸ್ಬೇಕು? ನೀವು ಚರ್ಚೆ ಮಾಡೋಣ ಬನ್ನಿ.